ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನೀವಾದ್ರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ಕೆಳಗೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ನಿನ್ನೆಯ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ನೋಡೋಣ ಬನ್ನಿ. ವೀಕ್ಷಕರೇ, ಕಿಚ್ಚ ಸುದೀಪ್ ಸಖತ್ ಗರಂ ಆಗಿದ್ದಾರೆ. ರಜತ್, ಕಿಶನ್ ಹಾಗೂ ಧನರಾಜ್ ಇಬ್ಬರಿಗೂ ಸರಿಯಾಗಿ ಕ್ಲಾಸ್ ತೆಗೆದುಕೊಟ್ಟಿದ್ದಾರೆ. ಇದೀಗ ಇಬ್ಬರಿಗೂ ಬಿಗ್ ಬಾಸ್ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಧನರಾಜ್ ಹಾಗೂ ರಜತ್, ಹುಲಿ ಸಿಂಹ ಆಗೋಕ್ಕೆ ಬಂದಿದ್ದೀರಾ, ಮನುಷ್ಯರಾಗೋಕ? ಧನರಾಜ್, ನೀವು ಕಿಶನ್ ಅವರ ಕೆನ್ನೆ ಮುಟ್ಟಿ ಪ್ರವೋಕ್ ಮಾಡುವ ಅಗತ್ಯ ಏನಿತ್ತು? ರಜತ್, ನಿಮ್ಮ ನ್ಯಾಳಿಗೆ ಮೇಲೆ ನಿಗಾ ಇರಲಿ ಎಂದು ಕಿಚ್ಚ ವಾರ್ನಿಂಗ್ ಕೊಟ್ಟಿದ್ದಾರೆ. ರಜತ್ ಕೂಡ ನಾನು ಅಷ್ಟೇನು ಕೆಟ್ಟದಾಗಿ ಮಾತನಾಡಿಲ್ಲ ಎಂದಿದ್ದಾರೆ. ಅದಕ್ಕೆ ಸುದೀಪ್ ಅವರು, ನಿಮ್ಮ ಪ್ರಕಾರ ಕೆಟ್ಟ ಮಾತುಗಳು ಯಾವೆಲ್ಲ ಎಂಬುದು ಬುಕ್ ಅಲ್ಲಿ ಬರೆದು ಕೊಡಿ ಎಂದಿದ್ದಾರೆ ಕಿಚ್ಚ. ಬಿಗ್ ಬಾಸ್ ಈಗ ಪನಿಷ್ಮೆಂಟ್ ಕೊಡುತ್ತೆ ಎಂದು ಕಿಶನ್ ಅವರನ್ನು ಪಂಜರದಲ್ಲಿ ಹಾಕಿದ್ದಾರೆ. ಧನರಾಜ್ ಅವರು ಕಿಶನ್ ಎಲ್ಲಿ ಹೋಗಬೇಕು ಎಂದರೂ ಅವರನ್ನು ಎಳೆದುಕೊಂಡು ಹೋಗಬೇಕು. ಈ ಪನಿಷ್ಮೆಂಟ್ ನೋಡಿ ಗಾಬರಿಯಾಗಿದ್ದಾರೆ ರಜತ್ ಹಾಗೂ ಧನರಾಜ್. ಇವತ್ತಿನ ಪ್ರೊಮೋದಲ್ಲಿ ಕಾನ್ಫಿಡೆನ್ಸ್ ಆಗಿ ಆಟ ಆಡೋರನ್ನು ಬೆನ್ನು ತಟ್ಟಿ ಬೆಳೆಸ್ತೀವಿ. ನಾವು ಅದೇ ಕಾನ್ಫಿಡೆನ್ಸ್ ಅತಿಯಾಗಿ ದಿಕ್ಕು ತಪ್ಪಿದ್ರೆ ಸೈಡ್ಗೆ ಕುಳಿಸ್ತೀವಿ. ನಾವು ಗುರಿ ಕಳೆದುಕೊಂಡು ಇರೋರು ಯಾರು, ಆಟ ಮರೆತೋರು ಯಾರು ಎಂದು ಕಿಚ್ಚ ಹೇಳಿದ್ದಾರೆ. ಇನ್ನು ಶುಕ್ರವಾರದ ಸಂಚಿಕೆಯಲ್ಲಿ ಮನೆಯಲ್ಲಿ ಉತ್ತಮ ಹಾಗೂ ಕಳಪೆ ಸಂದರ್ಭದಲ್ಲಿ ರಜತ್ ಹಾಗೂ ಧನರಾಜ್ ಮಧ್ಯೆ ಗಲಾಟೆ ನಡೆದು ಹೋಯಿತು. ಕಳಪೆ ಕೊಟ್ಟ ಕೂಡಲೇ ರಜತ್, ಕಿಶನ್ ಫುಲ್ ರಾಂಗ್ ಆಗಿದ್ದಾರೆ. ಇದರಿಂದ ಕುಳಿತ ಜಾಗದಲ್ಲೇ ಎದ್ದು ಹೋಗಿ ಧನರಾಜ್ಗೆ ಹೊಡೆಯಕ್ಕೆ ಹೋಗಿದ್ದಾರೆ. ಆದರೆ ಉತ್ತಮ ಮತ್ತು ಕಳಪೆ ಕೊಡುವ ವಿಚಾರದಲ್ಲಿ ಇವರ ಜಗಳ ಮತ್ತೆ ಪೀಕೆ ಹೋಗಿದೆ. ರಜತ್ ಕೈ ಮುರಿತೀನಿ ಅಂತಾರೆ, ಕಾಲು ಮುರಿತೀನಿ ಅಂತಾರೆ. ಅದಕ್ಕೇನೆ ಈ ವರ್ತನೆ, ನಾನು ರಜತ್ಗೆ ಕಳಪೆ ಕೊಡ್ತೀನಿ ಅಂತಲೇ ಧನರಾಜ್ ಹೇಳಿದ್ದಾರೆ. ಧನರಾಜ್ ಕಳಪೆ ಕೊಟ್ಟಿದ್ದೇ ತಡ, ರಜತ್ ಕಿಶನ್ ರಾಂಗ್ ಆದ್ರು. ನೀನು ನನಗೆ ಮೃದುವಾಗಿಯೇ ಹೊಡೆದಿಯೇನು, ಎರಡು ಗಲ್ಲ ಹಿಡಿದು ಜೋರಾಗಿಯೇ ಹೊಡೆದಿರುವೆ, ಇದು ಸರಿನಾ? ನೀನು ಸರಿಯಾಗಿಯೇ ಇದೆಯಾ ಇಲ್ಲ ತಾನೆ? ಹಾಗಾದ್ರೆ ನನಗೆ ಯಾಕೆ ಕಳಪೆ ಅನ್ನೋ ಅರ್ಥದಲ್ಲಿಯೇ ರಜತ್ ಏರಿ ಹೋಗ್ತಾರೆ. ವೀಕ್ಷಕರು, ಇವತ್ತಿನ ವಿಡಿಯೋ ಬಿಗ್ ಬಾಸ್ ಶಾರ್ಟ್ ಆಗಿ ನಿನ್ನೆಯ ಸಂಚಿಕೆ ಬಗ್ಗೆ ಆಗಿತ್ತು. ಇವತ್ತಿನ ವಿಡಿಯೋ ಅಷ್ಟು ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚಿನ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಏನು ತಪ್ಪದೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.